ಈಗ ನೀವು ಕೆಂಪ್ಕಿದ್ದೀರಿ, ಇವ್ರು ಕರ್ಗವ್ರೆ, ಇವ್ರಿಗಿರೋ ಬೆಲೆ ಅವ್ರು ಕರಗಿದ್ರೆ ಈಗ ಗೊಬ್ಬಳಿ ಮರ ತಾನೇ ಗಾಡಿ ಸಾಮಾನಿಗಾಗೋದು. ಹಾಂ, ಈ ರೀತಿ ಎಲ್ಲ ಮಾತಾಡುವಂಥ ಹೇಳ್ಬೋದು ಹೇಳಿ ನೀವು. ಒಬ್ಬರು ಮಾಜಿ ಎಂ ಪಿ ಹಾಲಿ ಇವರು ಕ್ಯಾಂಡಿಡೇಟ್ ಆಗಿದ್ರು ಅಂತ ಜೊತೆ ನಿಂತ್ಕೊಂಡು ಖುಷಿ ಪಡ್ತೀರಲ್ಲ. ಈ ಮಾತಾ ಬಂದರು ಯಾರು DK ಶಿವಕುಮಾರ್ ಅವರು, ನಾನೇ ಅಭ್ಯರ್ಥಿ. ಎಲ್ಲಪ್ಪ ನೀನು ಅಭ್ಯರ್ಥಿ? ಒಂದು ಅಭ್ಯರ್ಥಿ ಸೃಷ್ಟಿ ಮಾಡ್ಕೋಕ್ಕಾಗಲ್ಲ ನಿನ್ನ ಪಕ್ಷದಲ್ಲಿ. ನೀನು ಸಿದ್ದರಾಮಯ್ಯನವ್ರು ಬರ್ತಾರೆ, ಸೂರ್ಯ ಹೆಂಗೆ ಮುಳ್ತಾನೆ, ಈ ಯೋಗೇಶ್ವರ್ ಗೆಲ್ಲೋದು ಖಚಿತ ಅಂತ. ಒಂದು ವೇಳೆ ಸೋತ್ಬಿಟ್ರೆ ಏನು ಮಾಡ್ತೀಯಾ? ರಾಜೀನಾಮೆ ಕೊಡ್ತೀಯಾ? ನಾನು ಶಿಸ್ತೆ ಹ್ಯಾಂಡು ಅಂತಿದ್ದೆ, ಇಡೀ ಮೈಸೂರಿನ ಗೋಚ್ಕೊಂಡು ಕೂತಿದ್ದಿಲ್ಲ. ಯಾಕೆ ನೀನು ವಾಪಸ್ ಕೊಟ್ಟೆ? ನೀನು ಸೈಟ್ ಯಾಕ್ರಿ ಕೊಟ್ಟೆ? ಮೂಡಾದ್ದು ಹೇಳಿ. DK ಶಿವಕುಮಾರಿಗೆ ನಮ್ಮ ಚನ್ನಪಣ್ಣಗೆ ಸೈಟ್ ಕೊಡ್ತೀನಿ ಅಂತ ಜಮೀನು ಮಾಡವ್ರೆ. ಅವ್ರು ಸೈಟ್ ಕೊಡೋಕ್ಕಲ್ಲ, ಅವ್ರು ಅವ್ರು ವಾರಸುದಾರ್ಗೆ ಅವ್ರ ಹೆಸರಿಗೆ ಖಾತೆ ಚೇಂಜ್ ಮಾಡ್ಕೊಂಡು ಜಮೀನು ಮಾಡಿಕೊಂಡು ಈಗ ರಾಮನ ಹೆಸರಿಗೆ ಅವಮಾನ ಮಾಡಿ ರಾಮನಗರನ ಚೇಂಜ್ ಮಾಡಿ ಬೆಂಗಳೂರು ಗ್ರಾಮಾಂತರ ಏನೋ ಮಾಡಿವಿ ಅಂತ ಹೋಗೋರೆ. ಅದು ಮಾಡೋಕ್ಕಲ್ಲ. ಅವ್ರ ಸ್ವಾರ್ಥಕ್ಕೆ ಏನು ಅವ್ರ ಜಮೀನುಗಳೆಲ್ಲ ಮಾರ್ಕೊಂಡು ದುಡ್ಡು ಮಾಡೋಕ್ಕೆ ಏನು ಮಾಡ್ತೀರಾ? ನೀವು ತಿನ್ನೋದು ಇಷ್ಟು ಅನ್ನ, ಒಬ್ಬ ರೈತ ತಿನ್ನೋದು ಅಷ್ಟು ಅನ್ನ, ಒಬ್ಬ ಕೂಲಿಯವನು ತಿನ್ನೋದು ಅನ್ನ. ಆ ಕೂಲಿಯವನು ಮಾಡುವಷ್ಟು ನೆಮ್ಮದಿ ನೀವು ಇದ್ದೀರಾ? ಮಾತುಗಳು ಆಡ್ಬೇಕಾರೆ ಒಂದು ಸ್ವಲ್ಪ ಹುಷಾರಾಗಿ ಅಂತ. ಲಂಚಭೂತ ಏನು ಹೇಳ್ತಾ ಇದ್ದಾರೆ, ಸಾರ್ವಜನಿಕವಾಗಿ ಆ್ಯಸ್ ಇಟ್ ಇಸ್ ನಾವು ಓಟ್ ಹಾಕೋರ್ಸು ಓಟ್ಗೆ ನಾವೇ ಲಂಚ ತೊಗೊತಾ ಇದ್ದೀವಿ. ಓಟ್ಗೆ ನಾವೇ ಲಂಚ ತೊಗೊತಿರ್ಬೇಕಾದ್ರೆ ನಾನು ಅವನ್ನ ಬೆಳ್ಳ ಮಾಡಿ ತೋರ್ಸೋಕ್ಕಾಗಲ್ಲ ಅಲ್ವಾ? ಆಯಿತು, ಅಕಸ್ಮಾತ್ ಈಗ ಅವ್ರು ಯಾರ್ದು ಬೇಜಾನ್ ದುಡ್ಡುಗಳು ಮಾಡಿದ್ದಾರೆ ಕೊಡ್ತಾರೆ ಅನ್ನೋದು ಒಂದು ವಿಚಾರ ಆದ್ರೂ ಅದರಲ್ಲಿ ತಿಳ್ಕೊಳ್ಳೋದಕ್ಕೆ ನಮ್ಮ ವೋಟರ್ಸ್ಗಳು ಓಟಿನ ವ್ಯಾಲ್ಯೂ ತಿಳಿಬೇಕು ಅಂದರೆ ಇನ್ನು ಮ್ಯಾಕ್ಸಿಮಮ್ 25ರಿಂದ 30 ವರ್ಷ ಬೇಕಾಗುತ್ತೆ. ಸೊ ಓಟಿನ ವ್ಯಾಲ್ಯೂ ತಿಳಿಬೇಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಓಟಿನ ವ್ಯಾಲ್ಯೂಯೇಷನ್ ಬಂದು ಅಮೇರಿಕಾ. ಸೊ ಅಲ್ಲಿ ಪ್ರಜೆ ಏನು ಯೋಚನೆ ಮಾಡ್ತಾನೆ, ಅವ್ರ ಥಾಟ್ಗಳೇನು ಯೋಚನೆ ಮಾಡಲ್ಲ. ಅವ್ನ ದೇಶಕ್ಕೆ ಏನು ಬೇಕು, ರಾಜ್ಯಕ್ಕೆ ಏನು ಬೇಕು ಅದನ್ನು ಯೋಚನೆ ಮಾಡಿ ವೋಟರ್ಸ್ ಮಾಡ್ತಾರೆ. ಪ್ರಜ್ಞಾವಂತರಿದ್ದಾರೆ. ನಮ್ಮಲ್ಲಿ ಏನಾಗ್ತಾ ಇದೆ, ಜಾತಿ ವರ್ಗಗಳೆಲ್ಲ ಎಲ್ಲರೂ ತುಳಿದಿದ್ದಾರೆ. ಇವರೊಬ್ಬರು ನಾನೊಬ್ಬ ಮಾತಾಡ್ತೀನಿ, ಇವರೊಬ್ಬರು ಒಬ್ಬೊಬ್ಬರು ಒಂದೊಂದು ವಿಧಾನ ಮಾಡ್ತಾರೆ. ಈ ಎಲ್ಲ ವಿಧಾನ ಏಕತೆಯಾಗಿ ಬಂದರೆ ಮಾತ್ರ ವೋಟರ್ಸ್ಗಳು ಅದ್ರ ವ್ಯಾಲ್ಯೂಯೇಷನ್ ತಿಳ್ಕೊಂಡು ಮುಂದದ್ದು ಹೆಜ್ಜೆ ಇಡ್ತಾರೆ. ಅಲ್ಲಿ ನಾನು ಹೇಳಿದೆ ಎಕ್ಸಾಂಪಲ್, ಓಟ್ಗೆ ಜನನೇ ಲಂಚ ತೊಗೋಬೇಕಾದ್ರೆ ಅವನ್ನ ಬೆಟ್ ಮಾಡಿಸಿ ತೋರಿಸೋದ್ರಲ್ಲಿ ತಪ್ಪೇನಿಲ್ಲ. ನಾವು ದುಡ್ಡು ಈಗ ನೋಡಿ, ಇಲ್ಲೇ 100 ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದಾರೆ. ದುಡ್ಡು ತೊಗೊಂಡು ಓಟ್ ಮಾಡಿದ್ದೀವಿ. ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ಕೇಳಕ್ಕೆ ಮುಖನೂ ಇರಲ್ಲ ನಮ್ಮದು. ಹಂಗಾಗಿ ಅವ್ರು ಮಾಡಲ್ಲ. ಕೇಳೋದಕ್ಕೆ ಮುಖ ಇಲ್ಲ ಅಂದ್ರೆ ಅವ್ರು ಎಲ್ಲಿಂದ ದುಡ್ಡು ತಂದು ಮಡಗಿರ್ತಾರೆ. ಈಗ 100 ಕೋಟಿ ತಂದು ಹಾಕಿರ್ತಾರೆ. ದುಡ್ಡು ಅವರು ಎತ್ತಬೇಕಲ್ಲ. ಈಗ ಎಷ್ಟೋ ಜನಕ್ಕೆ ಈಗ ಆಲ್ರೆಡಿ ಆಗಲ್ಲ ಮಾತು ಹೇಳಿದ್ದಾರೆ. ಈಗ ಕೆಲಸ ಮಾಡಿಸ್ಕೊಳ್ಳಿ, ಇವ್ರು ಹೇಳಿದ್ರು ತಾಲೂಕು ಆಫೀಸ್ಗೆ ಹೋದ್ರೆ ಕೆಲಸ ಆಗಲ್ಲ ಅಂತ. ನೋಡಿ, ಒಂದು ದಿನಕ್ಕೆ ಒಬ್ರದ್ದು 700-800 ರೂಪಾಯಿ ಈಗಿನ ವ್ಯಾಲ್ಯೂಷನ್ ಸಂಪಾದನೆ ಇದೆ. ಸೊ ದುಡ್ಡು ಬರ್ಬೇಕಾದ್ರೆ ಏನು ಮಾಡ್ತಾರೆ, 2 ದಿನ ಕೆಲಸಕ್ಕೆ ಹೋಗಿದ್ರು ಪರವಾಗಿಲ್ಲ, ನಮ್ಮ ಜನ ಬಾಗಿಲಲ್ಲಿ ರಜಾ ಹಾಕೊಂಡು ದುಡ್ಡುಗೋಸ್ಕರ ಕಾಯ್ತಾ ಇರ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.